ಗಣೇಶ ಕ್ಲಿನಿಕ್ ಒಳಗಡೆ ಯಾರು ಬಂದ್ರು ಬಿಡ್ಬೇಡ ಕಣೋ. ಹಾಗಾದ್ರೆ ನೀವು ಆಚೆ ನಿಂತ್ಕೊಳ್ಳಿ. ನನ್ನ ಬಿಟ್ಟು ಬೇರೆ ಯಾರು ಬಂದ್ರು ಒಳಗಡೆ ಬಿಡ್ಬೇಡ ಅಂತ ಹೇಳಿದ್ದು ಕಣೋ. ಮತ್ತೆ ಕ್ಲಿನಿಕ್ ಬೀಗ ಹಾಕ್ಬಿಡೋಣ. ತವದ ಮೇಲೆ ಬಳಿದು ಬಿಡುವೆ. ಎಲ್ಲೋ ನಿಂತಿದೆ ನೀನು, ದಾರಿ ಬಿಡ ಕಡೆ. ನಾರಾಯಣ ನಾರಾಯಣ. ಗಣೇಶ ನಾ ಹೇಳಿದ್ದೆ ತಾನೆ ಯಾರನ್ನು ಒಳಗಡೆ ಬಿಡ್ಬೇಡ ಅಂತ. ಆ ತಂಬೂರಿ ಯಾಕೆ ಒಳಗಡೆ ಬಿಟ್ಟೆ? ಏನ್ ಯಜಮಾನ್ರೆ ಯಾರು ಕಾಣ್ತಾ ಇಲ್ಲ. ವಿಠಲ, ನಾನು ನಾರದ ಮಹರ್ಷಿ, ನಾನು ಅವನ ಕಣ್ಣಿಗೆ ಕಾಣುವುದಿಲ್ಲ. ಇದನ್ನ ನಾನು ನಂಬಬೇಕಾ ಪುಣ್ಗೋಣಿ? ಏನ್ ಯಜಮಾನ್ರೆ ಮತ್ತೆ ಶುರು ಮಾಡ್ಕೊಂಡ್ರು ಒಬ್ಬೊಬ್ಬರೇ ಮಾತಾಡೋದನ್ನ. ಬನ್ನಿ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಯಂತ್ರ ಕಟ್ಸ್ಕೊಂಡ್ಬರೋಣ. ಎಲ್ಲೂ ಹೋಗದ್ ಬೇಡ, ನೀನ್ ಇಲ್ಲೇ ನಿಂತಿರೋ ಬಂದೆ. ವಿಠಲ, ನನ್ನನ್ನು ಎದುರು ಹಾಕೊಂಡಿದ್ದಕ್ಕೆ ಪರಿಣಾಮ ಏನಾಯ್ತು ಅಂತ ಗೊತ್ತಾಯ್ತಾ? ಏನಮ್ಮ ಆಯ್ತು ಅಂತ ಪರಿಣಾಮ? ನಿನಗಿರುವುದೇ 3 ದಿನ ಕಾಲಾವಕಾಶ. ಒಂದು ನಿನ್ನ ವೃತ್ತಿ ಬಿಡಬೇಕು, ಇನ್ನೊಂದು ಯಮನಿಗೆ ಶರಣಾಗಬೇಕು. ಪ್ರಾಣ ಬಿಟ್ಟೇನು ವೃತ್ತಿಯನ್ನು ಬಿಡನು. ಯಮರಾಜ ಬರ್ಲಿ, ಅಡ್ಜಸ್ಟ್ ಮಾಡಿಕೊಂಡು ಬಿಡುವೆ. ಏನು ಅಡ್ಜಸ್ಟ್ಮೆಂಟ್? ನನ್ನ ಬದಲು ಜಾಣೇಶನನ್ನ ಕಳಿಸಿ ಬಿಡುವೆ. ಮೂರ್ಖ! ಯಾರು? ನೀನೇ. ನೀನು ಹೇಳಿದಂತೆ ಒಬ್ಬರ ಬದಲು ಮತ್ತೊಬ್ಬರು ಸಾಯುವ ಹಾಗಿದ್ದರೆ ಇಂದು ಈ ಭೂಲೋಕದಲ್ಲಿ ಬರೀ ಬಡವರೇ ಸಾಯುತ್ತಿದ್ದರು. ಅದು ಹೇಗೆ? ಶ್ರೀಮಂತನಿಗೆ ಸಾವು ಬಂದಾಗ ನನ್ನ ಬದಲು ಆ ಬಡವನ ಕರೆದುಕೊಂಡು ಹೋಗಿದ್ದು ಹೇಳುತ್ತಿದ್ದ. ಆದರೆ ಆ ಜವರಾಯನ ದೃಷ್ಟಿಯಲ್ಲಿ ಎಲ್ಲರೂ ಒಂದು. ನೀನ್ ಎಲ್ಲಿಗೂ ಓಡೋಗ್ತಾ ಇದ್ಯಾ? ಯಜಮಾನ್ರು ಅವ್ರ ಬದಲು ನನ್ ಕಳಿಸ್ತೀನಿ ಅಂತ ಹೇಳ್ತಾ ಇದ್ರು. ನಂಗೆ ತುಂಬಾ ಭಯ ಆಗ್ತಾ ಇದೆ. ನಾ ಹಳ್ಳಿಗೆ ಹೋಗ್ಬಿಡ್ತೀನಿ. ಜಾಣೇಶ, ಈ ಟೈಮಲ್ಲಿ ನೀನ್ ಹಳ್ಳಿಗೆ ಹೋದ್ರೆ ಹೇಗೋ? ಸುಮ್ನೆ ಇಲ್ಲೇ ಇರೋ. ಯಾಕೋ ಭಯ ಬೀಳ್ತೀಯ? ನಾವೆಲ್ಲ ಗಿಲ್ವೇನೋ? ಇದೇ ಮೊದಲು, ಇದೇ ಕೊನೆ. ಇನ್ನೊಂದು ಸರಿ ಏನಾದ್ರೂ ನನ್ನ ಕ್ಲಿನಿಕ್ ಒಳಗಡೆ ಕಾಲಿಟ್ರೆ ಇರೋ ಹಳೆ ಪಳ ಇಂಜೆಕ್ಷನ್ ಕೊಟ್ಟು ಬಿಡುವೆ. ನನಗೆ ಇಂಜೆಕ್ಷನ್ ಕೊಡುವನೆಂದು ಭಯಪಡಿಸುವೆಯಾ? ಹೌದು ಬಾಸ್, ಖಂಡಿತ ಅನುಭವಿಸುವೆ. ನಾರಾಯಣ ನಾರಾಯಣ. ಎತ್ರಿ ರೀ, ಎತ್ರಿ. ಎತ್ತ ಬಿಟ್ಟರು, ಬಂದು ಬಿಟ್ಟನು. ನೋಡಮ್ಮ, ಒಂದ್ ಮಾತು ಹೇಳ್ತೀನಿ, ಕೇಳಿ ತಿಳಿದುಕೋ. ಈ ಡಾಕ್ಟರ್ ವಿಠಲ್ ರಾವ್ನ ಯಾರೂ ಸಹಿಸಕ್ಕಾಗಲ್ಲಮ್ಮ. ನೀನು ಒಂದೊಂದ್ಸಾರಿ ತಮಾಷೆ ಮಾಡ್ತೀಯೋ ಸತ್ಯ ಹೇಳ್ತೀಯೋ ಒಂದು ಗೊತ್ತಾಗಲ್ಲ. ನೀನ್ ನಿಜವಾಗ್ಲೂ ಸಾಯ್ತಾ ಇದೆಯೇನೋ? ನಿನ್ನ ನೈಸ್ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳ್ಬಿಡ್ಲಾ? ಬೇಡಪ್ಪ, ನನ್ ತಲೆಯಲ್ಲಿ ಇರೋದೇ 3 ಕೂದ್ಲು, ಅದು ಉದೋಗ್ಬಿಟ್ಟ ಕಷ್ಟ. ನೀನ್ ಸಾಯ್ತಾ ಇದೆಯಾ? ನಾನು ನಂಬ್ತಾ ಇದ್ದೀನಿ. ಯಮ ಬಂದಿದ್ದ ಕಣೋ. ನಾನು ಇದುವರೆಗೂ 999 ಪೇಷಂಟ್ ಕೊಂದಿದ್ದೀನಿ ಅಂತ ಲೆಕ್ಕ ಬರ ಹೇಳ್ತಾನೆ. ಯಮನಿಗೆ ಜಾಣೆ ತರ ಲೆಕ್ಕ ಬರಲ್ಲ. ನೀನ್ ಇನ್ನೂ ಜಾಸ್ತಿ ಕೊಂದಿದ್ಯಾ? ದಾವಣೆ ಮೇಲೆ ಬರೆದು ಬಿಡ್ತೀನಿ. ಇಲ್ಲಿ ದೇವಲೋಕದಲ್ಲಿ ನನ್ನ ಬಗ್ಗೆನೇ ಡಿಸ್ಕಷನ್ ಅಂತ ಕಣೋ. ಆಹಾ, ಓಹೋ, ದೇವಲೋಕದಲ್ಲಿ ನಿನ್ನ ಬಗ್ಗೆ ಡಿಸ್ಕಷನ್. ಎಂತ ಸಾಧನೆನೋ ನಿಂದು. ಇಂತ ಭಾಗ್ಯ ಯಾರಿಗುಂಟು, ಯಾರಿಗಿಲ್ಲ. ಬಿಟ್ಟಲ್ಲ, ಪಾಲಿಗೆ ಬಂದದ್ದು ಪಂಚಾಮೃತ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊ. ಸ್ವರ್ಗಕ್ಕೆ ಹೋಗಿ ಸುಖ ಅನುಭವಿಸೋ. ಅದು ಹೇಗೆ? ಸ್ವರ್ಗದಲ್ಲಿ ಸೂಪರ್ ಫಿಗರ್ಸ್ ರಂಭಾ, ಊರ್ವಶಿ, ಮೇನಕೆ, ತಿಲೋತ್ತಮೆ ಇವರೆಲ್ಲ ಇರ್ತಾರೆ. ಇವ್ರ ಜೊತೆ ಚೆನ್ನಾಗಿ ಕುಣಿ. ಸುಸ್ತಾದಾಗ ಸೋಮರಸ ಕುಡಿ. ಸ್ವರ್ಗದಲ್ಲಿ ಇರೋದು 2 ಕೆಲಸ ಕಣೋ. ಕುಡಿಯೋದು ಕುಣಿಯೋದು, ಕುಡಿಯೋದು ಕುಣಿಯೋದು. ಅನುಭವಿಸು. ಆದ್ರೆ ರಂಗ, ನನ್ನ ಎಣ್ಣೆ ಬಾಂಡ್ಲಿ ಒಳಗೆ ಹಾಕಿ ತಿರುಗಲ್ವಾ? ವಿಠಲ, ಪ್ರಪಂಚದಲ್ಲಿರೋ ಪ್ರತಿಯೊಬ್ಬ ಮನುಷ್ಯನು ಒಳ್ಳೇದು ಮಾಡಿರ್ತಾನೆ, ಕೆಟ್ಟದ್ದು ಮಾಡಿರ್ತಾನೆ. ಸ್ವರ್ಗನೂ ಅನುಭವಿಸ್ತಾನೆ, ನರ್ಕನೂ ಅನುಭವಿಸ್ತಾನೆ. ನೀನು ಜಾಣ ಏನ್ ಮಾಡ್ಬೇಕು ಗೊತ್ತಾ? ಮೊದ್ಲು ನನ್ಗೆ ನರ್ಕ ಕೊಡ್ರಿ ಅನ್ಬೇಕು, ಕಷ್ಟ ಅನುಭವಿಸ್ಬಿಡು. ಆಮೇಲೆ ಸ್ವರ್ಗಕ್ಕೆ ಹೋಗಿ ಸುಖ ಅನುಭವಿಸು. ಹೌದಾ? ರಂಗ, ನನಗೆ ನಿಮ್ಮನ್ನ ಬಿಟ್ಟು ಹೋಗ್ತಿರೋದು ಬೇಜಾರೇ ಇಲ್ಲ. ಆದ್ರೆ ದಮ್ಮನ್ನ ಬಿಟ್ಟು ಹೋಗ್ಬೇಕಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ ಕಣ. ಅವಳು ಹುಟ್ಟಿದ್ದಬ್ಬ ದಿನ ಮುಂಗಾರು ಮಳೆ ಸಿನಿಮಾ ತೋರಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಇವತ್ತು ಮಾತು ತಪ್ಪಿದ ನಲ್ಲ ಆಗ್ಬಿಡ್ತೀನಲ್ಲೋ. ಅದಕ್ಕೆ ಯಾಕೋ ತಲೆ ಕೆಡ್ಸ್ಕೊಳ್ತೀಯಾ? ನೀನು ಸಾಯೋಕ್ ಮುಂಚೆ ಇರೋ ಬರೋ ದುಡ್ಡೆಲ್ಲ ನನಗೆ ಕೊಟ್ಬಿಡು. ದಮಯಂತಿಗೆ ನಾನೇ ಸಿನಿಮಾ ತೋರಿಸ್ತೀನಿ. ಆಮೇಲೆ ಭಯ ಬಿದ್ದದ್ನಲ್ಲೋ. ಲೆಕ್ಕ ಬರ್ದಿರೋ ಮುಖ ಯಾವತ್ತೂ ಇಷ್ಟೊಂದು ಹತ್ತವನಲ್ಲ. ಯಾಕಪ್ಪ ಒಳ್ಳೆ ಇವತ್ತು ದೇವತ್ತರ ಆಳ್ತಾ ಇದ್ಯಾ? ಯಜಮಾನ್ರೆ, ತುಂಬಾ ಕಷ್ಟ ಆಗುತ್ತೆ. ಆದ್ರೂ ಕೇಳ್ತೀನಿ, ನೀವ್ ಇಷ್ಟ ದಿನಕ್ಕೆ ಹೋಗ್ಬಿಡ್ತೀರಂತೆ. ಇಷ್ಟಲ್ವೋ? ಇನ್ನು 3 ದಿನಕ್ಕೆ. ಒಂದು ದಿನಕ್ಕೆ 24 ಗಂಟೆ, 1 ಗಂಟೆಗೆ 60 ನಿಮಿಷ, 1 ನಿಮಿಷಕ್ಕೆ 60 ಸೆಕೆಂಡ್. 3 ದಿನಕ್ಕೆ ಒಟ್ಟು ಎಷ್ಟು ಗಂಟೆ ಆಯ್ತು, ಎಷ್ಟು ಸೆಕೆಂಡ್ ಆಯ್ತು ಅಂತ ಟೋಟಲ್ ಮಾಡಿ ಹೇಳೋ. ಯಜಮಾನ್ರೆ, ನೀವ್ ರೀತಿ ಲೆಕ್ಕ ಕೇಳ್ತಾ ಇದ್ರೆ ನಿಮ್ಗಿಂತ ಮುಂಚೆ ನಾನೇ ಹೋಗ್ಬಿಡ್ತೀನಿ. ಯಜಮಾನ್ರೆ, ಮತ್ತೆ ನೀವು ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ. ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ನನ್ ಕ್ಷಮಿಸ್ಬಿಡಿ. ನಂಗೆ ಆಶೀರ್ವಾದ ಮಾಡಿ. ಆದಷ್ಟು ಬೇಗ ಲೆಕ್ಕದ ಮಾಸ್ಟರ್ ಆಗ ಬಂದ್ಬಿಟ್ಟ.
ನಾನು ಮಾತಾಡ್ಲಾ? ಅಂಕಲ್ ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕಾಗಿತ್ತು. ಏನದು? ನಿಮ್ ಬಾಯಿಗೆ ಅಕ್ಕಿ ಕಾಳು ಹಾಕಕ್ ಮುಂಚೆ ನಮ್ ತಲೆಗೆ ಅಕ್ಷತೆ ಕಾಳು ಹಾಕ್ಬಿಡಿ. ರಂಗನ ಮಗಳೇ, ಇವತ್ತ್ಯಾಕೋ ನಿನ್ನ ನೋಡ್ತಾ ಇದ್ರೆ ನನಗೆ ಕೋಪನೂ ಬರ್ತಾ ಇಲ್ಲ, ಬೇಜಾರು ಆಗ್ತಾ ಇಲ್ಲ. ಒಂದು ಬುದ್ಧಿ ಮಾತು ಹೇಳ್ತೀನಿ, ಕೇಳಿ ತಿಳ್ಕೊಂಬಿಡು. ಮುಂದೆ ಅನಾಹುತ ಆಗೋದಕ್ಕಿಂತ ಮುಂಚೆ ಮರ್ಯಾದೆಯಿಂದ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಎಲ್ಲಾದ್ರೂ ದೂರ ಹೋಗ್ಬಿಡು. ಅಣ್ಣ, ಸಾಯೋ ಡೇಟ್ ಏನಾದ್ರು ಪೋಸ್ಟ್ಪೋನ್ ಆಯ್ತಾ? ರಾಜಾ, ಯಾಕೋ ಇದ್ರ ಜೊತೆ ಸೇರ್ಕೊಂಡು ನೀವು ನನಗೆ ಹಿಂಸೆ ಕೊಡ್ತಾ ಇದ್ದೀರಾ. ಹೋಗ್ರ, ಸುಮ್ಮನೆ ಹೊಟ್ಟೋಗಿ. ಅಂಕಲ್ ನೀವು 3 ದಿನಕ್ಕೆ ಹೋಗ್ತಿರೋ 4 ದಿನಕ್ಕೆ ಹೋಗ್ತಿರೋ ನಂಗೆ ಗೊತ್ತಿಲ್ಲ. ನಮ್ಮಿಬ್ರು ಮದ್ವೆ ಈಗ್ಲೇ ಮಾಡಿಸ್ಬಿಡಿ. ಅಣ್ಣ, ಅಂದ ನಿನ್ನ ಮುದ್ದಿನ ಕಂದ ಈ ರೀತಿ ಮಾತಾಡ್ತಿದ್ದಾಳೆ ಅಂತ ಬೇಜಾರ್ ಮಾಡ್ಕೋಬೇಡ ಅಣ್ಣ. ಇಲ್ಲ ಕಣ, ನೀನ್ ಸತ್ತೋಗ್ತೀಯ ಅಂತ ನನಗೂ ಅನ್ನಿಸ್ತಾ ಇದೆ. ನೀನ್ ತಟ್ ಅಂತ ಹೋಗ್ಬಿಟ್ರೆ ನಾನ್ ಪುಸ್ತಕ ಪ್ರಿಂಟ್ ಮಾಡ್ಸಕ್ ಯಾರು ದುಡ್ಡು ಕೊಡ್ತಾರ ಹೇಳು? ಬಣ್ಣ ಅಲ್ಲ ಅಣ್ಣ ಅಂತ ಒಂದು ಕಥೆ ಬರ್ದಿದ್ದೀನಿ. ಅರ್ಪಣೆ ನನ್ನ ಮುದ್ದಿನ ಅಣ್ಣ ಡಾಕ್ಟರ್ ವಿಠಲ್ ರಾವ್ಗೆ ಅಂತ ನಿನ್ ಫೋಟೋ ಕೂಡ ಹಾಕಿಸ್ತೀನಿ. ಪ್ರಿಂಟ್ ಮಾಡ್ಸಕ್ 1 ಲಕ್ಷ ರೂಪಾಯಿ ಕೊಡು. ಅಯ್ಯೋ ಕಂದ, ನಾನು ಬದುಕಿದ್ದಾಗಲೇ ಇದೆಲ್ಲ ಬೇಕಾಗಿತ್ತೇನೋ ನಿನಗೆ? ಸತ್ ಮೇಲೆ ಕೇಳಕ್ ಆಗಲ್ವಲ್ಲ ಅಣ್ಣ? ಟಿಕೆಟ್ ಗ್ಯಾರಂಟಿ ಆದ್ಮೇಲೆ ತಯಾರಿ ನಡೆಸ್ಕೊಳ್ಳೇಬೇಕಲ್ವಾ? 1 ನಿಮಿಷ. ಅಣ್ಣ ನಿನ್ನ ಸೋದರಿಯನ್ನ ಮರೆಯದಿರು ಎಂದೆಂದು ಓ ಅಣ್ಣ. ಬರ್ದಿದ್ದೀನಿ, ಬೇಗ ತಗೊಂಡು ಆಚೆ ಹೋಗ್ಬಿಡ. ಥ್ಯಾಂಕ್ ಯು ಅಣ್ಣ. ರೀ ರೀ ಏನ್ ನಂಬಿಡಲ್ಲಿ? ರೀ, ಈ ಸತಿ ಎಲೆಕ್ಷನ್ ಅಲ್ಲಿ ನಂಗೆ ಟಿಕೆಟ್ ಸಿಗೋ ಹಾಗಿದೆ. ನಾವಿಬ್ರು ಡೆಲ್ಲಿಗೆ ಹೋಗ್ಬೇಕು. ನಂಗೆ ಟಿಕೆಟ್ ಸಿಕ್ಕ ಮೇಲೆ ನೀವು ಟಿಕೆಟ್ ತಗೊಳ್ಳಿ. ಅಯ್ಯೋ ಮಂಕದಿಣ್ಣೆ, ನಿನಗೆ ಟಿಕೆಟ್ ಸಿಗಬೇಕು. ನನಗಾಗ್ಲೇ ಸಿಕ್ಕಾಗಿದೆ, 3 ದಿನ. ರೀ, ಅಷ್ಟೊಳಗಡೆ ನಾವಿಬ್ರು ಡೆಲ್ಲಿಗೆ ಹೋದ್ರೆ ಆಗ ನೀವು ಯಮನ್ ಕೈಗೆ ಸಿಕ್ ಹಾಕೊಳ್ಳೋದೇ ಇಲ್ಲ. ಹೌದು ರೀ, ಡೆಲ್ಲಿನಲ್ಲಿ ನಮ್ಮ ಪಾರ್ಟಿ ಆಫೀಸ್ ತುಂಬಾ ದೊಡ್ಡದಾಗಿದೆ, ಸೆಕ್ಯೂರಿಟಿನೂ ತುಂಬಾ ಬಿಗಿ ಆಗಿದೆ. ಹೊಸಬ್ರು ಯಾರೇ ಬಂದ್ರು ಅವ್ರನ್ನ ಒಳಗಡೆ ಬಿಡೋದೇ ಇಲ್ಲ. ಶಬ್ಬಾಷ್ ನಂಬಿಡಲ್ಲಿ, ಇವತ್ತು ನಿನ್ನ ಮೆಚ್ಚಿದೆ. ನಾನು ನಿನ್ ಜೊತೆ ಡೆಲ್ಲಿಗೆ ಬರ್ತೀನಿ, 1000 ಸರ್ದಾರ ಆಗ್ತೀನಿ. ನಂಬಿಡಲ್ಲಿ, ಅವನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ ಇರು. ಹಲೋ ಬಾಸ್, ಇವತ್ತೇ ಯಾಕೆ ಬಂದ್ರೆ? ಏ ಮೂರ್ಖ, ಯಾರು? ನೀನೇ. ಏ, ನೀನ್ ಡೆಲ್ಲಿಗಲ್ಲ, ಪಾತಾಳಕ್ಕೆ ಹೋಗೋ, ನಿನ್ನ ಬಿಡಲ್ಲ ಕೊಡು. ನಂದೊಂದು ಸಿಲ್ಲಿಲ್ಲಲ್ಲಿ 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 ನಡೆವ ರೋಡಿನಲ್ಲಿ ಲೋಗೆ ಫ್ಲವರು ಬಾಡದಿರಲಿ, ಲೈಸೆಂಬ ಬುತ್ತಿಯಲಿ ಸ್ವೀಟ್ ಎಲ್ಲ ನಿಮಗಿರಲಿ, ಪಾಯ್ಸನ್ನು ನನಗಿರಲಿ. ಲಲಿತಾ ಲಲಿತಾ ಲಲಿತಾ, ಏನು ನಾನು ಹೋಗ್ತಿರೋದಕ್ಕೆ ನೀನು ಒಬ್ಳೆ ಕಣೆ ಇಷ್ಟೊಂದು ದುಃಖ ಪಡ್ತಿರೋಳು. ನಂದೊಂದು ಕೊನೆ ಆಸೆ ಇದೆ, ಈಡೇರಿಸ್ತೀರಾ? ಹೇಳು ಹೇಳು. ನಾನ್ ನಿಮ್ ಜೊತೆ ಒಂದೇ ಒಂದು ಡ್ಯೂಯೆಟ್ ಹಾಡ್ಬೇಕು. ನಗುವುದೋ ಅಳುವುದೋ ನೀವೇ ಹೇಳಿ, ಇರುವುದೋ ಬಿಡುವುದೋ ಈ ಊರಿನಲ್ಲಿ, ಈ ಜನರ ನಡುವೆ ನಾನು ಹೇಗೆ ಬಾಳಲು. ನಗೋಯೋ ಬೇಡ ಬಿಡಿ, ಹೋಗಿ. ನಾನ್ ಕೇಳಿ ಡ್ಯೂಯೆಟ್ ಸಾಂಗ್ ಶೋಕಗೀತೆ ಅಲ್ಲ. ವಿಠಲ ವಿಠಲ, ಎಲ್ಗಪ್ಪ ಹೋಗ್ತೀಯ? ಏನಜ್ಜಿ, ಹಿರಿಯರಾಗಿ ನಾನು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳೋದ? ಕ್ಲಿನಿಕ್ ಹೋಗ್ತಾ ಇದೀನಿ. ನೋಡು, ಆರಾಮಾಗಿ ಮನೇಲಿ ಇರೋದ್ ಬಿಟ್ಟು ಕೊನೆ ಗಳಿಗೆಯಲ್ಲೂ ರೋಗಿಗಳ ಪ್ರಾಣ ಯಾಕಪ್ಪ ತೆಗಿತೀಯ? ವಿಠಲ, ನೀನು ಬದಲು ನಾನ್ ಕ್ಲಿನಿಕ್ ಹೋಗ್ತೀನಿ. ನೀನ್ ಕೊಡೋ ಟ್ರೀಟ್ಮೆಂಟ್ ನನಗೆ ಗೊತ್ತು. ವಿಠಲ, ಈ ಲೋಲಾಕ್ ರಾಜಮ್ಮನ್ ಮಗನಿಗೆ ಬೀಗದ ಕೈ ಕೊಟ್ಬಿಡಪ್ಪ. ಈ ಅಜ್ಞಾನಿನ ಜನ ವಿಜ್ಞಾನಿ ಅಂತಾರೆ. ಜನನ್ ಕೊಲ್ಲುವ ಕೆಲಸ ಇವನು ಮುಂದುವರಿಸ್ಲಿ. ಸುಮ್ಮನೆ ಇಲ್ಲಾಡಿದ್ರೆ ಮಾತಾಡಿ ಉಗಿಸ್ಕೊಳ್ಳೋರು ಅಂದ್ರೆ ನೀವು ಒಬ್ರೇ ಸರ್. ಸಾರಿ ಲೇ ಗಣೇಶ, ಹಗ್ಗ ತಗೊಂಬರ. ಇಟ್ಕೊಂಡ್ರೆ ಯಾಕ
ಯಾಕಪ್ಪ ಇದನ್ನೆಲ್ಲ ಕಟ್ಕೊಂಡೆ? ಯಮ ಯಾವ ಟೈಮಲ್ಲಿ ಬಂದು ನನ್ನ ಕರ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ, ಅದಕ್ಕೆ ಹೋಗುವಾಗ ಇವೆಲ್ಲ ನನ್ ಜೊತೆಲೇ ಬರ್ಲಿ ಅಂತ. ಮೂರ್ಖ, ಹೋಗುವಾಗ ಯಾರು ಏನೂ ತಗೊಂಡು ಹೋಗಕ್ ಆಗೋದಿಲ್ಲಪ್ಪ. ನೀವು ನನ್ ಜೊತೆ